ಬಹಳ ವರ್ಷಗಳ ಹಿಂದೆ ಹಸ್ತಿನಾಪುರ ಎಂಬ ಮಹಾರಾಜ್ಯವಿತ್ತು. ಆ ರಾಜ್ಯದಲ್ಲಿ 2 ವಂಶಗಳಿದ್ದವು, ಪಾಂಡವರು ಮತ್ತು ಕೌರವರು. ಪಾಂಡವರು ಧರ್ಮದ ಮಾರ್ಗದಲ್ಲಿ ನಡೆದವರಾಗಿದ್ರೆ, ಕೌರವರು ಅಹಂಕಾರ ಮತ್ತು ಲೋಭದಿಂದ ಬದುಕಿದವರಾಗಿದ್ರು. ಇನ್ನು ಪಾಂಡವರಲ್ಲಿ 5 ಸಹೋದರರಿದ್ರು. ಈ ಕಡೆ ಕೌರವರಲ್ಲಿ 101 ಜನ ಮಕ್ಕಳಿದ್ರು. ಅದರಲ್ಲಿ ಮುಖ್ಯವಾಗಿ ದುರ್ಯೋಧನ ಇದ್ದ. ಪಾಂಡವರು ಮತ್ತು ಕೌರವರು ಒಟ್ಟಿಗೆ ಗುರು ದ್ರೋಣಾಚಾರ್ಯರಿಂದ ವಿದ್ಯೆ ಕಲಿತರು. ಅರ್ಜುನನು ಅತ್ಯುತ್ತಮ ಧನುರ್ಧಾರಿ ಆದನು. ಇದನ್ನು ನೋಡಿ ದುರ್ಯೋಧನನಿಗೆ ಅಸೂಯೆ ಹುಟ್ಟಿತು. ಸಹಜ ಅಲ್ವಾ? ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆದಂತೆ ದಾಯಾದಿಗಳು. ಇನ್ನೊಂದು ಕಡೆ ಭೀಮನ ಶಕ್ತಿಯನ್ನು ನೋಡಿ ಕೌರವರು ಭಯಪಟ್ಟಿದ್ರು. ಅವರು ಹಲವಾರು ಬಾರಿ ಪಾಂಡವರನ್ನ ಕೊಲ್ಲಲು ಕೂಡ ಯತ್ನಿಸಿದ್ರು. ಸುಯೋಧನ ಮತ್ತು ಶಕುನಿ ಸೇರಿ ಪಾಂಡವರನ್ನ ಸುಟ್ಟು ಕೊಲ್ಲಲು ಲಾಕ್ಷಾಗೃಹ ಎಂಬ ಮೇಣದ ಅರಮನೆ ನಿರ್ಮಿಸಿದರು. ಆದರೆ ವಿದುರನ ಸಹಾಯದಿಂದ ಪಾಂಡವರು ತಪ್ಪಿಸಿಕೊಂಡ್ರು. ಇದರ ಮುಂದುವರೆದ ಭಾಗವನ್ನ 2ನೇ ಎಪಿಸೋಡ್ನಲ್ಲಿ ತಿಳಿಸಿದ್ದೀನಿ. ಅದರ ಲಿಂಕ್ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಯೂಟ್ಯೂಬ್ ಲಿಂಕ್ ಇದೆ, ಚೆಕ್ ಮಾಡಿ.